ಹಲೋ ಫ್ರೆಂಡ್ಸ್, ನಮಸ್ಕಾರ. ನಂಬರ್ಸ್ LT ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋ ಮೂಲಕ ಹೊಸ ವೀಡಿಯೋಗಳನ್ನು ಪಡೆದಿರಿ. ಇವತ್ತಿನ ಒಂದು ಕ್ಲಾಸನ್ನು ಹೊಸ ಒಂದು ಟಾಪಿಕ್ ಮೇಲೆ ಚಾಲು ಮಾಡ್ತೀನಂತ. ಅದು ಬಂದುಬಿಟ್ಟು ದಿಕ್ಕುಗಳು ಅಂತ. ದಿಕ್ಕುಗಳಂದರೆ ಡೈರೆಕ್ಷನ್ಸ್. ದಿಕ್ಕುಗಳು ಇಂಗ್ಲೀಷ್ನಲ್ಲಿ ಏನಂತಾರೆ? ಡೈರೆಕ್ಷನ್ಸ್. ಏನಪ್ಪ ದಿಕ್ಕು ಅಂದರೆ, ಒಂದು ವಸ್ತು ಆಗಲಿ, ಒಬ್ಬ ವ್ಯಕ್ತಿ ಆಗಲಿ ಒಂದು ನಿರ್ದಿಷ್ಟ ಸ್ಥಳದಿಂದ ಚಲಿಸಿದಾಗ ಯಾವ ದಾರಿಯಲ್ಲಿ ಚಲಿಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ದಿಕ್ಕು ಅಂತ ಕರಿತೇವೆ. ಇಲ್ಲಿ ಒಂದು ವಸ್ತು ಆಗಿರ್ತೈತಿ ಅಥವಾ ಒಬ್ಬ ವ್ಯಕ್ತಿ ಆಗಿರಲಿ, ಏನೇ ಇರಲಿ, ಆ ಒಬ್ಬ ವ್ಯಕ್ತಿ ಆರಂಭ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದ ಅಥವಾ ಸ್ಥಾನ ಪಲ್ಲಟವಾಯಿತು ಅನ್ನೋ ಸ್ಥಾನವನ್ನು ಅಂತಂದ್ರೆ ಯಾವ ದಾರಿಯಲ್ಲಿದೆ ಅಥವಾ ಅವ ಇರುವಂಥ ಒಂದು ಸ್ಥಳವನ್ನು ಸೂಚಿಸೋದಕ್ಕೆ ಏನಂತ ಕರಿತೇವೆ? ದಿಕ್ಕುಗಳು ಅಂತ ಕರಿತೇವೆ. ಇಲ್ಲಿ ಮುಖ್ಯವಾಗಿ 4 ದಿಕ್ಕುಗಳು ಬರ್ತವೆ. ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ. ಇವು 4 ಮುಖ್ಯ ದಿಕ್ಕುಗಳಾದರೆ ಇದರ ಜೊತೆ ಇನ್ನೂ 4 ಉಪದಿಕ್ಕುಗಳಂತ ಬರ್ತವೆ. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ನೋಡಿ, ಇವುಗಳನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂತಂದರೆ ದಕ್ಷಿಣನ ಸೌತ್ ಅಂತ ಕರೀತಾರೆ, ಉತ್ತರವನ್ನು ನಾರ್ತ್ ಅಂತ ಕರೀತಾರೆ, ಪೂರ್ವನ ಈಸ್ಟ್ ಅಂತ, ಪಶ್ಚಿಮವನ್ನು ವೆಸ್ಟ್ ಅಂತ ಕರೀತಾರೆ. ಇವಾಗ ಮತ್ತು ಈಸ್ಟ್ ಮಧ್ಯದಲ್ಲಿ ಬರುವಂಥ ದಿಕ್ಕನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂತಂದರೆ ಸೌತ್ ಈಸ್ಟ್ ಅಂತ. ಸೌತ್ ಈಸ್ಟ್. ಅದೇ ಥರ ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬರುವಂಥ ದಿಕ್ಕನ್ನು ಏನಂತ ಕರೀತಾರೆ ಅಂದರೆ ಸೌತ್ ವೆಸ್ಟ್. ಇಲ್ಲಿ ನಾರ್ತ್ ಇದೆಯಲ್ಲ, ನಾರ್ತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬರುವಂಥ ದಿಕ್ಕನ್ನು ಏನಂತ ಕರಿತೇವೆ ಅಂದ್ರೆ ನಾರ್ತ್ ವೆಸ್ಟ್. ವಾಯುವ್ಯನ ಏನಂತ ಕರಿತೇವೆ? ನಾರ್ತ್ ವೆಸ್ಟ್ ಅಂತ. ಇನ್ನು ಈಶಾನ್ಯನ ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬರೋದಕ್ಕೆ ನಾವೇನಂತ ಕರಿತೇವೆ? ನಾರ್ತ್ ಈಸ್ಟ್. ನೋಡಿ, ಈ ದಿಕ್ಕುಗಳು ಡೈರೆಕ್ಷನ್ ಒಂದು ಚಾಪ್ಟರ್ನಲ್ಲಿ ಈ ಚಾರ್ಟ್ ಪೂರ್ತಿ ನಿಮ್ಮ ನೆನಪಲ್ಲಿ ಇರಬೇಕೆ. ಯಾವ ದಿಕ್ಕು ಯಾವ ಕಡೆ ಬರ್ತದಂತ ನಿಮ್ಗೆ ಗೊತ್ತಾಗಿರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಚಾರ್ಟಲ್ಲಿ ಎಡ ಯಾವುದು ಬಲ ಯಾವುದು ಅಂತ ತಿಳ್ಕೊಬೇಕು ನೀವು. ನೋಡಿ, ಇವಾಗ ನೀವು ಇಲ್ಲಿದ್ದೀರ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿದ್ದಾಗ ಉತ್ತರಕ್ಕೆ ಮುಖ ಮಾಡಿ ಚಲಿಸ್ತಾ ಇದ್ದೀರ. ಅವಾಗ ನಿಮ್ಮ ಎಡ ಯಾವುದಾಗಿರ್ತೈತಪ್ಪ ಅಂತಂದರೆ ಇದಾಗಿರ್ತೈತಿ, ಬಲ ಯಾವುದಾಗಿರ್ತೈತಿ? ಇದಾಗಿರ್ತೈತಿ. ನೋಡಿ, ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ನೀವು ನಿಂತಿದ್ದೀರ. ಸೆಂಟ್ರ್ ಪಾಯಿಂಟಲ್ಲಿ ನೀವು ನಿಂತಾಗ ನೀವು ನೇರವಾಗಿ ಮೇಲಕ್ಕೆ ಹೋಗ್ತಾ ಇದ್ದೀರ. ಹೋಗೋ ಮುಂದಾಗ ನಿಮ್ಮ ಎಡ ಯಾವುದಾಗಿರ್ತೈತಿ? ಇದು ಆಗಿರ್ತೈತಿ. ಬಲ ಯಾವುದಾಗಿರ್ತೈತಿ? ಇದು ಆಗಿರ್ತೈತಿ. ಅದೇ ಥರ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದೀರ ಅಂತ ಅಂದ್ಕೊಳ್ಳಿ. ಇವಾಗ ನೀವು ನೇರವಾಗಿ ಕೆಳಗೆ ಹೋಗ್ತಾ ಇದ್ದಾಗ ನಿಮ್ಮದು ಎಡ ಯಾವುದಾಗಿರ್ತೈತಿ? ಇದಾಗಿರ್ತೈತಿ. ಬಲ ಇದಾಗಿರ್ತೈತಿ. ಇವಾಗ ಪೂರ್ವಕ್ಕೆ ಅಂದಾಗ ಇಲ್ಲಿಂದ ಪೂರ್ವಕ್ಕೆ ಹೋಗ್ತಾ ಇರುವಾಗ ಇಲ್ಲೇನಾಗುತ್ತಾ? ಎಡ ಇದಾಗುತ್ತಾ, ಬಲ ಇದಾಗಿರ್ತದೆ. ಅದೇ ಥರ ಈಶಾನ್ಯದಲ್ಲೂ ಎಡ ಬಲ, ಇದು ಬಲ ಎಡ, ಇದು ಬಲ ಆಗುತ್ತಾ, ಇದು ಎಡ ಆಗುತ್ತಾ.
ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ಏನಾಗುತ್ತೆ, ಈ ಕಡೆಯಿಂದ ಇಲ್ಲಿಗೆ ಬರ್ತಾ ಇರುವಾಗ ಈ ಕಡೆ ಇದು ಎಡ ಆಗುತ್ತೆ, ಇದೇನಾಗುತ್ತೆ ಬಲ ಆಗುತ್ತೆ. ಇದು ಎಡ, ಇದು ಬಲ. ಇಲ್ಲಿ ನೋಡಿ, ಇಲ್ಲಿ ಯಾವ ವಿಧಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನಪ್ಪ ಅಂತಂದರೆ 3 ವಿಧಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಒಂದು ಯಾವುದು ಫಸ್ಟ್ ಇದು ಯಾವುದಪ್ಪ ಅಂತಂದರೆ ಇದು 1ನೇ ವಿಧ ಅಂತ ತಿಳ್ಕೊಳ್ಳಿ. ಇದು 1ನೇ ವಿಧದಲ್ಲಿ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಸ್ವಲ್ಪ ದೂರ ಚಲಿಸಿ ಆಮೇಲೆ ತನ್ನ ಎಡಕ್ಕೆ ಸ್ವಲ್ಪ ದೂರ ಚಲಿಸ್ತಾನೆ ಅಂತ ಹೇಳ್ತಾನೆ. ನೋಡಿ, ಉತ್ತರಕ್ಕೆ ಸ್ವಲ್ಪ ದೂರ ಚಲಿಸಿ ನಂತರ ತನ್ನ ಎಡ ಅಂದರೆ ಈಚೆ ಕಡೆ ಆಗುತ್ತೆ, ಎಡಕ್ಕೆ ಸ್ವಲ್ಪ ದೂರ ಚಲಿಸ್ತಾನೆ. ಆಗ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನ ಕಡೆ ಇದ್ದಾನೆ ಅಂತ ಕೇಳಿದಾಗ ಏನಾಗುತ್ತಾ, ವಾಯುವ್ಯ ದಿಕ್ಕಿನ ಕಡೆ ಇದ್ದಾನೆ ಅಂತ ಹೇಳ್ಬೋದು ನಾವು. ನೋಡಿ, ಉತ್ತರಕ್ಕೆ ಸ್ವಲ್ಪ ದೂರ ಚಲಿಸಿದ, ಆ ನಂತರ ಏನು ಮಾಡಿದ, ತನ್ನ ಎಡಕ್ಕೆ ಸ್ವಲ್ಪ ದೂರ ಚಲಿಸ್ತಾನೆ. ಆವಾಗ ಈ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿಗಿದ್ದಾನೆ, ವಾಯುವ್ಯ ದಿಕ್ಕಿಗಿದ್ದಾನೆ. ಇಲ್ಲಿಂದ ಇಲ್ಲಿ ಬಂದು ತನ್ನ ಎಡಕ್ಕೆ ಚಲಿಸಿಕಿಸಿಂದ ಆಮೇಲೆ ಮತ್ತೆ ತನ್ನ ಎಡಕ್ಕೆ ಚಲಿಸ್ತಾನೆ, ಸ್ವಲ್ಪ ದೂರ ಅಂತ ತಂದಾಗ ಇವಾಗ ಎಲ್ಲಿ ಇದ್ದಾನಪ್ಪ ಅಂತಂದರೆ ಪಶ್ಚಿಮಕ್ಕೆ ಇರ್ತಾನೆ. ಈ ಥರ ಪ್ರಶ್ನೆಗಳು ಬರ್ತಾವೆ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು ಅಂತ ಕೇಳ್ತಾನೆ, ಮತ್ತು ಇಲ್ಲಿಂದ ಯಾವ ದಿಕ್ಕಿನ ಕಡೆ ಇದ್ದಾನೆ ಅಂತ ಕೇಳ್ತಾನೆ. ಅವಾಗ ಪಶ್ಚಿಮ ದಿಕ್ಕಿನ ಕಡೆ ಇದ್ದಾನೆ, ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಈ ಥರ ಪ್ರಶ್ನೆಗಳನ್ನು ಕೇಳ್ತಾನೆ. ಅಥವಾ ಇಲ್ಲಿ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಪೂರ್ವದ ಕಡೆ ಸ್ವಲ್ಪ ದೂರ ಚಲಿಸಿ ನಂತರ ಬಲಕ್ಕೆ ಸ್ವಲ್ಪ ದೂರ ಚಲಿಸುವನು ಅಂತ ಹೇಳ್ತಾನೆ. ಬಲಕ್ಕಂದಾಗ ಕೆಳಗಡೆ ಬರಬೇಕು. ಈಗ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನ ಕಡೆ ಇದ್ದಾನೆ ಅಂತ ಕೇಳಿದಾಗ ಏನಾಗುತ್ತೆ, ಪ್ರಾರಂಭ ಬಿಂದು ಇದು ಆದ್ರೆ ಇಲ್ಲಿ ಯಾವ ದಿಕ್ಕು ಕಡೆ ಇದ್ದಾನೆ, ಆಗ್ನೇಯ ದಿಕ್ಕು ಕಡೆ ಇದ್ದಾನೆ. ಅದಕ್ಕೆ ನಾವೇನಂತ ಹಾಕ್ಬೋದು, ಆಗ್ನೇಯ ಅಂತ ಹೇಳ್ಬೋದು. ಇದು ಒಂದು ವಿಧ. ಆದರೆ ಇಲ್ಲಿ ಇನ್ನೊಂದು ವಿಧ ಏನಪ್ಪ ಅಂತಂದರೆ ಪೈಥಾಗೋರಸ್ನ ಪ್ರಮೇಯ ಒಳಗೆ ಹೇಳ್ತಾನೆ. ಪೈಥಾಗೋರಸ್ನ ಪ್ರಮೇಯ ಒಳಗೆ ಯಾವ ಥರಪ್ಪ ಅಂತಂದರೆ ನೋಡಿ, ಒಬ್ಬ ವ್ಯಕ್ತಿ ದಕ್ಷಿಣ ಕಡೆ ಸ್ವಲ್ಪ ದೂರ ಚಲಿಸಿ ನಂತರ ತನ್ನ ಎಡಕ್ಕೆ ಅಂದಾಗ ಎಲ್ಲಿ ಈ ಕಡೆ ಆಗುತ್ತೆ, ಎಡಕ್ಕೆ ಸ್ವಲ್ಪ ದೂರ ಚಲಿಸುನು. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಅವನಿಗಿರುವಂಥ ದೂರ ಎಷ್ಟು ಅಂತ ಕೇಳ್ತಾನೆ. ಇದು ಇಲ್ಲಿಂದ ಇಲ್ಲಿಗಿರುವಂಥ ದೂರನ ಹೇಳೋದೇನಪ್ಪ ಅಂತಂದರೆ ಪೈಥಾಗೋರಸ ಪ್ರಮೇಯ ಅಂತ ಹೇಳ್ತೈತಿ. ಇದು 2ನೇ ವಿಧ ಏನಪ್ಪ ಅಂದರೆ ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ನ ಪ್ರಮೇಯ ಏನು ಹೇಳುತ್ತಾ, ಇಲ್ಲಿಂದ ಚಲಿಸಿದಾನ ಇದನ್ನು ಎ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿ ಬಂದಿದ್ದಾನಲ್ಲ ಅದನ್ನು ಬಿ ಅಂತ ಕರಿತೀವಿ, ಬಿ ಇಂದ ಇಲ್ಲಿಗೆ ಬಂದಿದ್ದಾನಲ್ಲ ಅದನ್ನು ಸಿ ಅಂತ ಕರಿತೀವಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಚಲಿಸಿದಾನೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಚಲಿಸಿದಾನೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಎಷ್ಟು ಕಿಲೋಮೀಟರ್, ಇದನ್ನೇ ಏನಂತ ಕರಿತೀವಪ್ಪ ಅಂದ್ರೆ ಪೈಥಾಗೋರಸ್ನ ಪ್ರಮೇಯ ಅಂತ ಕರಿತೀವಿ. ಇದ್ರ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ತಾವೆ ಆಮೇಲೆ ನೋಡೋಣಂತ ನಾನು ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗ್ತೀನಿ. ಇಲ್ಲಿ ಒಂದು ಯಾವ ದಿಕ್ಕಿನಲ್ಲಿದ್ದಾನೆ, ಯಾವ ದಿಕ್ಕು ಅಂತ ಹೇಳೋದು ಮತ್ತು ಎಷ್ಟು ದೂರದಲ್ಲಿದ್ದಾನೆ. ಇಲ್ಲಿ 3ನೇ ವಿಧದಲ್ಲಿ ಯಾವ ಥರ ಪ್ರಶ್ನೆ ನನಗೆ ಕೇಳ್ತಾನಪ್ಪ ಅಂತಂದ್ರೆ ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕೇಳ್ತಾನೆ. ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಾನೆ. ಹೆಂಗಪ್ಪ ಗಡಿಯಾರದ ವಿರುದ್ಧ ದಿಕ್ಕು ಗಡಿಯಾರದ ದಿಕ್ಕು ಒಳಗೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ದಿಕ್ಕಿದೆ ಉತ್ತರಕ್ಕಂತ, ಉತ್ತರದ ಬಾಜುನೇ ಒಂದು ವಾಯುವ್ಯ ಅಂತ ಉಪದಿಕ್ಕಿದೆ ಅಥವಾ ಒಂದು ಈಶಾನ್ಯ ಅಂತ ಉಪದಿಕ್ಕಿದೆ. ಇವುಗಳ ಮಧ್ಯದಲ್ಲಿ ಒಂದು ಕೋನ ಉಂಟಾಗುತ್ತಾ, ಇವುಗಳ ಮಧ್ಯದಲ್ಲಿ ಒಂದು ಕೋನ ಉಂಟಾಗುತ್ತಾ, ಅದು ಎಷ್ಟಾಗಿರ್ತೈತಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಉಂಟಾಗಿರುವಂಥ ಕೋನ ಎಷ್ಟಾಗಿರ್ತೈತಿ, 45 ಡಿಗ್ರಿ ಇರ್ತೈತಿ. ಇದನ್ನು 45 ಡಿಗ್ರಿ ಇರ್ತೈತಿ ಇಲ್ಲಿಂದ ಇಲ್ಲಿಗೆ. ಇದು 45 ಡಿಗ್ರಿ ಆದಾಗ ಅಥವಾ ಒಂದು ಮುಖ್ಯ ದಿಕ್ಕು, ಎರಡೂ ಮುಖ್ಯ ದಿಕ್ಕುಗಳ ನಡುವೆ ಎಷ್ಟು ಕೋನ ಉಂಟಾಗುತ್ತಪ್ಪ ಅಂತಂದರೆ ಇವಾಗ ನೋಡಿ, ಉತ್ತರದಿಂದ ಪೂರ್ವಕ್ಕೆ ನೋಡಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತಾ 90 ಡಿಗ್ರಿ ಕೋನ ಉಂಟಾಗುತ್ತೆ. ಅದೇ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ನೋಡಿದಾಗ ಎಷ್ಟಾಗುತ್ತಾ 180 ಡಿಗ್ರಿ ಕೋನ ಉಂಟಾಗುತ್ತೆ. ಇಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾನಪ್ಪ ಅಂತಂದರೆ ನೋಡಿ, ಗಡಿಯಾರದ ದಿಕ್ಕು ತಂದಾಗ ಗಡಿಯಾರ ಯಾವ ಥರ ತಿರುಗುತ್ತಾ, ಈ ಥರ ತಿರುಗುತ್ತಲ್ಲ,
ಈ ಥರ ತಿರ್ಕೋತ ಬರುತ್ತೆ. ಇದೇನಿದು ಗಡಿಯಾರದ ದಿಕ್ಕು ಅಂತ ಕರಿತೀವಿ ನಾವು. ಅದೇ ಉಲ್ಟಾ ತಿರುಗ್ತು ಅಂದ್ರೆ, ಈ ಥರ ತಿರುಗ್ತಪ್ಪ ಅಂತಂದ್ರೆ ಇದನ್ನ ಏನಂತ ಕರಿತೀವಿ, ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರಿತೀವಿ. ಇಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ, ಉತ್ತರಕ್ಕೆ ಸ್ವಲ್ಪ ದೂರ ಚಲಿಸ್ಕೇಶಿಂದ 45 ಡಿಗ್ರಿ ಬಲಕ್ಕೆ ತಿರುಗಿದಾಗ ಏನಾಗುತ್ತಾ, ಇಲ್ಲಿ ಉತ್ತರಕ್ಕೆ ಚಲಿಸ್ಕೇಶಿಂದ 45 ಡಿಗ್ರಿ ಬಲಕ್ಕೆ ತಂದಾಗ ಬಲ ಯಾವುದಾಗಿರ್ತೈತಿ, ಈಚೆ ಕಡೆ ಆಗಿರ್ತೈತಿ. ಇಲ್ಲಿ ಏನು ಮಾಡ್ತಾನೆ, 45 ಡಿಗ್ರಿ ಅಂದ್ರೆ ಎಲ್ಲಿ ಇರ್ತಾನೆ, ಈಗ ಈಶಾನ್ಯ ದಿಕ್ಕಿಗಿದಾನೆ. ಈ ಥರ ಪ್ರಶ್ನೆಗಳನ್ನು ಕೇಳ್ತಾನೆ. ಅಥವಾ 45 ಡಿಗ್ರಿ ತಿರುಗುವ ಬದಲಿ 90 ಡಿಗ್ರಿ ತಿರುಗಿದಾಗ ಯಾವ ದಿಕ್ಕಿಗಿರ್ತಾನೆ, ಇಲ್ಲಿಂದ ಸ್ವಲ್ಪ ಮಟ್ಟಿಗೆ ಉತ್ತರಕ್ಕೆ ಚಲಿಸ್ತಾನೆ. ಉತ್ತರಕ್ಕೆ ಚಲಿಸಿದ ನಂತರ ಆಮೇಲೆ ಏನಾಗುತ್ತಾ, ಇಲ್ಲಿ ಪೂರ್ವಕ್ಕೆ ಬಂದು ನಿಲ್ತಾನೆ. 90 ಡಿಗ್ರಿ ಅಂದಾಗ ಏನಾಗುತ್ತಾ, ಪೂರ್ವದ ಕಡೆ. ಇಲ್ಲಿ ಮುಖ್ಯ ದಿಕ್ಕುಗಳ ನಡುವೆ ಒಂದು ಕೋನ ಉಂಟಾಗಿದೆ, ಎಷ್ಟು, 90 ಡಿಗ್ರಿ. ನಂತರ ತನ್ನ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 180 ಡಿಗ್ರಿ ಚಲಿಸೋನು. ಹಾಗಾದರೆ ಈಗ ಯಾವ ದಿಕ್ಕಿನ ಕಡೆ ಇದ್ದಾನೆ ಅಂತ ಕೇಳ್ತಾನೆ. ಅವಾಗ ನಾವೇನು ಹೇಳೋದು, ಉತ್ತರ ದಿಕ್ಕಿನ ಕಡೆ. ಇಲ್ಲಿ ನೋಡಿ, ಈ 3 ವಿಧಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ರಮೇಶನು ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 5 ಕಿಲೋಮೀಟರ್ ನಡೆದು ನಂತರ ತನ್ನ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆದನು. ಹಾಗಾದರೆ ಈಗ ಅವನು ಒಂದು ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ, ಎರಡನೇದು ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇದನ್ನು ಯಾವ ಥರ ಬಿಡಿಸ್ಬೇಕಪ್ಪ ಅಂದರೆ, ಇಲ್ಲಿ ರಮೇಶ ಅಂತ ಇರಲಿ ಅಥವಾ ಯಾರದೇ ಒಂದು ಹೆಸರು ಕೊಡಲಿ, ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವೇ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೋಬೇಕು. ಇವಾಗ ನೋಡಿ, ನಾನೇ ಅದೀನಂತ ಕಲ್ಪನೆ ಮಾಡ್ಕೋತೀನಿ. ಒಂದು ನಿರ್ದಿಷ್ಟ ಸ್ಥಳ ತಂದಾಗ ನಿರ್ದಿಷ್ಟ ಸ್ಥಳನ ಯಾವಾಗಲೂ ಎಲ್ಲಿ ಚೂಸಬೇಕು, ಇಲ್ಲಿದೆ ಅಂತ ಅನ್ಕೋಬೇಕು. ಸೆಂಟರ್ ಪಾಯಿಂಟಲ್ಲಿ ನಾವು ನಿರ್ದಿಷ್ಟ ಸ್ಥಳವನ್ನು ಸೂಚಿಸ್ಕೊಂಡಾಗ ನೋಡಿ, ನಿರ್ದಿಷ್ಟ ಸ್ಥಳ ಅಂತಂದ್ರೆ ಸೆಂಟರ್ ಪಾಯಿಂಟ್. ಇಲ್ಲಿಂದ ನಾನೇನು ಮಾಡ್ತೀನಪ್ಪ ಅಂತ ಉತ್ತರಕ್ಕೆ ಮುಖ ಮಾಡಿ ಹೋಗ್ತೀನಿ. ಉತ್ತರಕ್ಕೆ ಇವಾಗ ಈ ಕಡೆ ಮುಖ ಮಾಡಿ ಹೊರಟಾಗ 5 ಕಿಲೋಮೀಟರ್ ನಡೀತೀನಿ. 5 ಕಿಲೋಮೀಟ್ರ್ ಹೋದಾಗ ನನ್ನ ಎಡ ಯಾವುದಾಗಿರ್ತೈತಿ, ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಎಡ ಇದು ಆಗಿರ್ತೈತಿ, ಈ ಕಡೆ ಎಡ ಆಗಿರ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತೀನಿ ಅಂತ ಹೇಳ್ತಿದ್ದಾನೆ. ಇದು 4 ಕಿಲೋಮೀಟ್ರ್. ನೋಡಿ, ನಾನು ಇಲ್ಲಿಂದ ನೇರವಾಗಿ ಮೇಲಕ್ಕೆ ಹೋದಾಗ ನನ್ನ ಎಡ ಯಾವುದಾಯಿತು, ಈಚೆ ಕಡೆ ಆಯಿತು. ಆವಾಗ ನಾನು ಏನು ಮಾಡ್ತೀನಿ, ಈ ಕಡೆ ಹೊಳ್ತೀನಿ, 4 ಕಿಲೋಮೀಟರ್ ನಡೀತೀನಿ. ನಡೆದ ನಂತರ ಮತ್ತೆ ತನ್ನ ಎಡಕ್ಕೆ ತಿರುಗಿ 7 ಕಿಲೋಮೀಟರ್ ಇಡೋನು. ಹಾಗಾದರೆ ನಾನೇ ಏನು ಮಾಡ್ತೀನಿ, ಮತ್ತೆ 7 ಕಿಲೋಮೀಟ್ರ್ ಎಡಕ್ಕೆ ತಿರುಗ್ತೀನಿ. ಎಡಕ್ಕೆ ಅಂದಾಗ ಯಾವಾಗಾಗುತ್ತಾ, ಇದಾಗಿರುತ್ತೆ ಕೆಳಗಡೆ. ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಆಯಿತು. ಇಲ್ಲಿ 5 ಕಿಲೋಮೀಟ್ರ್ ಆಯ್ತು ಅಂದರೆ ಇದೂ 5 ಕಿಲೋಮೀಟ್ರ್ ಆಗಿರ್ತೈತಿ. ನಮಗೆ ಬೇಕಾಗಿರೋದು ಎಷ್ಟು, 7 ಕಿಲೋಮೀಟ್ರ್. 7 ಕಿಲೋಮೀಟ್ರ್ ಅಂದಾಗ ಇಲ್ಲಿ ತೋತೀನಿ ನಾನು. ಇದೇನಾಯಿತು, 7 ಕಿಲೋಮೀಟ್ರ್ ಆಯಿತು. ನೋಡಿ, ಇಲ್ಲಿ ನನ್ನನ್ನು ನಾನು ಅಳವಡಿಸ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ನನಗೆ ಈಸಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನಾನು ಇಲ್ಲಿರುವಂಥ ವ್ಯಕ್ತಿ ಮೇಲಕ್ಕೆ ಹೋಗಬೇಕಾದಾಗ ನನ್ನ ಎಡ ಯಾವುದಾಗಿರುತ್ತಾ, ಮುಂದೆ 5 ಕಿಲೋಮೀಟರ್ ನಡೆಯುತ್ತೆ ಅಂದರೆ ನನ್ನ ಎಡ ಈ ಕಡೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಕಡೆ ಬರ್ತೀನಿ 4 ಕಿಲೋಮೀಟ್ರ್. ಈ ಕಡೆ ಹಿಂಗೆ ಹೋಗು ಮುಂದಾಗ ನನ್ನ ಎಡ ಮತ್ತೆ ಎಡಕ್ಕೆ ತಿರುಗಿ 7 ಕಿಲೋಮೀಟ್ರ್ ಅಂದಾಗ ನನ್ನ ಎಡ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರ್ತೈತೆ. ಅದಕ್ಕೆ ಏನು ಮಾಡ್ತೀನಿ, ಕೆಳಗಡೆ ಬರ್ತೀನಿ 7 ಕಿಲೋಮೀಟ್ರ್. ಈ ಥರ ನಾವು ನಮ್ಮನ್ನು ನಾವು ಅಳವಡಿಸ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ ಬಿಡಿಸೋದಕ್ಕೆ. ಇವಾಗ ನೋಡಿ, ಇಲ್ಲಿ ಪ್ರಶ್ನೆ ಕೇಳಿರೋದೇನು, ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ. ಈ ಕೆಳಗಡೆ ಹೋಗುವುದನ್ನು ನಾವು ಯಾವ ದಿಕ್ಕು ಅಂತ ಕರಿತೀವಿ, ದಕ್ಷಿಣ ದಿಕ್ಕು ಅಂತ ಕರಿತೀವಿ. ಕೆಳಗಡೆ ಹೊಂಟಿದ್ದಾನ, ದಕ್ಷಿಣ ದಿಕ್ಕು. ಇಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದೇನೆ ಅಂತಂದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದೇನೆ. ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದೇನೆ. ಇದು ಪ್ರಾರಂಭ ಬಿಂದು ಇದು ಆದ್ರೆ ಇಲ್ಲಿಂದ ನಾನು ಈಗ ಯಾವ ದಿಕ್ಕಿನಲ್ಲಿದ್ದೀನಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಇದೇ ಥರ ಕೆಳಗಡೆ ಹೋದಂಗೆ ದಕ್ಷಿಣ ಸಿಗುತ್ತೆ, ಇದು ಪೂರ್ವ ಆಗಿರ್ತೈತಿ, ಇದೇನಾಗಿರ್ತೈತಿ, ಪಶ್ಚಿಮ ಆಗಿರ್ತೈತಿ, ಇದು ಉತ್ತರ. ಇವಾಗ ಇದನ್ನು ನಾನು ಸೆಂಟ್ರ್ ಪಾಯಿಂಟ್ ಅಂತ ತಿಳ್ಕೊಂಡಾಗ, ಇದು ಸೆಂಟ್ರ್ ಪಾಯಿಂಟ್ಗಿಂತ ನಾನು ಉತ್ತರಕ್ಕೆ ಹೋಗಿ ಆಮೇಲೆ ಮತ್ತೆ ಪಶ್ಚಿಮ ಕಡೆ ಹೊಳ್ಳಿ ಆಮೇಲೆ ಮತ್ತೆ ದಕ್ಷಿಣ ಕಡೆ ಹೊಳ್ಳಿದ್ಯಪ್ಪ ಅಂತಂದ್ರೆ ನನ್ನ ಮುಖ ಈಗ ಅಲ್ಲಿ ಐತಿ, ದಕ್ಷಿಣ ಕಡೆ ಮುಖ ಮಾಡಿದ್ದೀನಿ. ದಕ್ಷಿಣ ಕಡೆ ಮುಖ ಮಾಡೀನಿ, ಆದ್ರೆ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದೆ ಅಂತಂದಾಗ ನೋಡಿದಾಗ ಈ ಕಡೆ ಪಶ್ಚಿಮದಲ್ಲೂ ಇಲ್ಲ, ಈ ಕಡೆ ದಕ್ಷಿಣದಲ್ಲಿನೂ ಇಲ್ಲ. ಆದ್ರೆ ಮುಖ ಇರೋದು ಮಾತ್ರ ದಕ್ಷಿಣಕ್ಕೆ ಮುಖ ಮಾಡೀನಿ. ಆದರೆ ನಾನು ಇರೋದು ಮಧ್ಯದಲ್ಲಿ. ಇವುಗಳ ಮಧ್ಯದಲ್ಲಿ ಬರುವಂಥ ದಿಕ್ಕು ಯಾವುದಾಗಿರ್ತೈತಿ,
ನೈಋತ್ಯ. ಅದಕ್ಕೆ ಎರಡನೇ ಪ್ರಶ್ನೆಗೆ ಏನು ಆನ್ಸರ್ ಆಗುತ್ತೆ? ನೈಋತ್ಯ. ಈ ಕಡೆ ಪಶ್ಚಿಮದಲ್ಲೂ ಇಲ್ಲ, ಈ ಕಡೆ ದಕ್ಷಿಣದಲ್ಲೂ ಇಲ್ಲ, ನಾನು ಮಧ್ಯದಲ್ಲಿದ್ದೀನಿ. ಮಧ್ಯದಲ್ಲಿ ಪ್ರಾರಂಭ ಬಿಂದುವಿನಿಂದ ನಾನು ಇವಾಗ ಯಾವ ದಿಕ್ಕಿನಲ್ಲಿದ್ದೀನಪ್ಪ ಅಂತಂದ್ರೆ ನೈಋತ್ಯ ದಿಕ್ಕಿನಲ್ಲಿದ್ದೀನಿ. ನಾನು ಪ್ರಾರಂಭ ಬಿಂದುನ ಇಟ್ಕೊಂಡು ನೋಡಿದಾಗ ನಾನು ಯಾವ ದಿಕ್ಕಿನಲ್ಲಿ ಬರ್ತೀನಪ್ಪ ಅಂತಂದ್ರೆ ನೈಋತ್ಯ ದಿಕ್ಕಿನಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ. ಅದೇ ಯಾವ ದಿಕ್ಕಿಗೆ ಮುಖ ಮಾಡಿದ್ದೀನಪ್ಪ ಅಂತಂದ್ರೆ ಕೆಳಗಡೆ ಮುಖ ಮಾಡಿ ಹೊರಟಿದ್ದೀನಪ್ಪ ಅಂದ್ರೆ ದಕ್ಷಿಣ ಆಗಿರುತ್ತೆ. ಅಥವಾ ಈ ಕಡೆ ಮುಖ ಮಾಡಿ ಹೊರಟಿದ್ದೀನಪ್ಪ ಅಂತಂದ್ರೆ ಈ ಕಡೆ ಪಶ್ಚಿಮದಲ್ಲಿರ್ತೀನಿ, ಪಶ್ಚಿಮ ಮುಖ ಮಾಡಿರ್ತೀನಿ. ಈ ಕಡೆ ಹೊರಟಿದ್ದೆಪ್ಪ ಅಂತಂದ್ರೆ ಪೂರ್ವಕ್ಕೆ ಮುಖ ಮಾಡಿದ್ದೀನಿ ಅಂತ ಅರ್ಥ. ಇವಾಗ ನೋಡಿ, ಇಲ್ಲೇ ಇದೆ. ಇಲ್ಲಿಂದ ನಾವು ಉತ್ತರಕ್ಕೆ 5 ಕಿಲೋಮೀಟ್ರ್ ಹೋಗಿ ಮತ್ತೆ 4 ಕಿಲೋಮೀಟ್ರ ಎಡಕ್ಕೆ ತಿರುಗಿ ಮತ್ತೆ 7 ಕಿಲೋಮೀಟ್ರ್ ಏನು ಮಾಡ್ತೀನಿ? ಎಡಕ್ಕೆ ತಿರುಗ್ತೀನಿ. ಅವಾಗ ನನಗೆ ಯಾವುದಾಗಿರ್ತೈತಿ? ಇಲ್ಲಿ ನಾವು ಮುಖ ಮಾಡಿ ಹೊರಟಿರುವಂಥ ಸ್ಥಳ ಯಾವುದಾಗಿರ್ತೈತಿ? ದಕ್ಷಿಣ ಆಗಿರ್ತೈತಿ. ಅದನ್ನು ನೀ ಪ್ರಾರಂಭ ಬಿಂದುವಿನಿಂದ ಇಲ್ಲಿದ್ದೀನಪ್ಪ ಅಂತಂದರೆ ಇದು ಯಾವ ದಿಕ್ಕಾಗಿರ್ತೈತಿ? ನೈಋತ್ಯ ದಿಕ್ಕಾಗಿರ್ತೈತಿ. ಇಷ್ಟೇ ಇದರದ್ದು ಕಾನ್ಸೆಪ್ಟ್. ಇಲ್ಲೊಂದು ಪ್ರಶ್ನೆ ಇದೆ ನೋಡೋಣ ಬನ್ನಿ. ರಾಜು ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 4 ಕಿಲೋಮೀಟರ್ ನಡೆದು ನಂತರ ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಆತನು ಒಂದು ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ? ಎರಡನೇ ಪ್ರಶ್ನೆ, ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇದು ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಈಗ ಅವ ಏನು ಮಾಡ್ತಿದ್ದಾನಪ್ಪ ಅಂತಂದ್ರೆ, ರಾಜು ಅಂದ್ರೆ ನಾನು ಅನ್ಕೋತೀನಿ ಅಥವಾ ನೀವೇ ಅನ್ಕೋರಿ. ನೀವೇನು ಮಾಡ್ತೀರಪ್ಪ ಅಂತಂದರೆ, ಇವಾಗ ನೋಡಿ ಸೆಂಟ್ರ್ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಎಲ್ಲಿಂದ ಆರಂಭ ಮಾಡ್ತಾನಂತಂದ್ರೆ ಸೆಂಟ್ರ್ ಪಾಯಿಂಟ್ ತಿಂತಾನೆ, ಇಲ್ಲಿಂದ ಆರಂಭ ಮಾಡ್ತಾನೆ. ಇಲ್ಲಿಂದ ಆರಂಭ ಮಾಡ್ತಾನಪ್ಪ ಅಂತಂದ್ರೆ ಇದನ್ನು ನಿರ್ದಿಷ್ಟ ಸ್ಥಳ ತಂದ್ಕೊಂಡಾಗ ಉತ್ತರಕ್ಕೆ ಮುಖ ಮಾಡಿ ಎಷ್ಟು 4 ಕಿಲೋಮೀಟರ್ ನಡೆದು ಉತ್ತರಕ್ಕೆ ಮುಖ ಮಾಡಿ 4 ಕಿಲೋಮೀಟರ್ ನಡೀತೀನಿ. ಇದು 4 ಕಿಲೋಮೀಟರ್ ಆಯ್ತು ನಡೆದು ನಂತರ ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟರ್. ಹಾಗಾದ್ರೆ ಉತ್ತರಕ್ಕೆ 4 ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗ್ತೀನಿ ಅಂತಂದ್ರೆ ಎಡಕ್ಕೆ ಯಾವುದಾಗಿರ್ತೈತಿ? ಈಚೆ ಕಡೆ ಎಡ ಆಗಿರ್ತೈತಿ ನಂದು. ಇದೆಷ್ಟದು? 3 ಕಿಲೋಮೀಟ್ರಲ್ಲ. 3 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಬಲಕ್ಕೆ ತಿರುಗಿ, ಮತ್ತೆ ತನ್ನ ಬಲ ಅಂದರೆ ಯಾವುದಾಗಿರ್ತೈತಿ? ಇವಾಗ ನೋಡಿ, ಇಲ್ಲಿಂದ ಈ ಕಡೆ ನಡ್ಕೋತ ಬರ್ತಾ ಇದ್ದೀನಿ ಅಂತಂದ್ರೆ ನನ್ನ ಬಲ ಯಾವುದಾಗಿರ್ತೈತಿ? ಈಚೆ ಕಡೆ ಆಗಿರ್ತೈತಿ. ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ನಡಿತೀನಿ? 3 ಕಿಲೋಮೀಟರ್ ನಡಿತೀನಿ ಅಂತ. ಮತ್ತೆ ಇದು 3 ಕಿಲೋಮೀಟ್ರ್ ನೋಡಿ. ಉತ್ತರಕ್ಕೂ ಹೋದೆ 4 ಕಿಲೋಮೀಟ್ರ್ ಹೋದೆ, ಆಮೇಲೆ ಎಡಕ್ಕೆ ತಿರುಗಿಸಿ 3 ಕಿಲೋಮೀಟ್ರ್ ನಡೆದೆ, ಆಮೇಲೆ ಮತ್ತೆ ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್ ನಡೆದೆ. ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆಯುತ್ತೇನೆ. ಈಗ ಉತ್ತರಕ್ಕೆ ಹಿಂಗೆ ಹೋಗ್ಬೇಕಾದಾಗ ಮತ್ತೆ ನಾನು ಬಲಕ್ಕೆ ತಿರುಗಲ್ದೆ ಅಪ್ಪ ಅಂತಂದ್ರೆ ಎಷ್ಟು ಕಿಲೋಮೀಟರ್ ನಡೀತೀನಿ? 7 ಕಿಲೋಮೀಟ್ರ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 3 ಕಿಲೋಮೀಟ್ರ್ ಇದೆ. ಹಾಗಾದರೆ 7 ಕಿಲೋಮೀಟ್ರ್ ಅಂದರೆ ಇನ್ನೂ ಒಂದು ಸ್ವಲ್ಪ ಎಳಿಬೇಕು. ಇಷ್ಟು ಎಳಿತೀನಿ. ಇವಾಗ ನೋಡಿ, ಇದು ಪ್ರಾರಂಭ ಬಿಂದು, ಇದನ್ನು ಸೆಂಟರ್ ಪಾಯಿಂಟ್ ಅಂತ ಅಂದ್ಕೊಂಡಾಗ ಇದೇನಾಗಿರ್ತೈತಿ? ಪೂರ್ವ ಆಗಿರ್ತೈತಿ, ಇದು ಪಶ್ಚಿಮ ಆಗಿರ್ತೈತಿ, ಇದು ದಕ್ಷಿಣ, ಇದು ಉತ್ತರ. ಇವಾಗ ಪ್ರಶ್ನೆಯಲ್ಲಿ ಏನು ಕೇಳಿದಾನೆ? ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದೇನೆ? ಈ ಕಡೆ ಮುಖ ಮಾಡಿ ಹೊರಟಿದ್ದೇನೆ ಅಂದರೆ ಈ ಕಡೆ ಯಾವ ದಿಕ್ಕು ಬರುತ್ತಾ? ಪೂರ್ವ ಬರುತ್ತಾ. ಒಂದನೇ ಆನ್ಸರ್ ಏನು? ಪೂರ್ವ. ಎರಡನೇ ನೋಡಿ, ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದೀನಿ? ಪ್ರಾರಂಭ ಬಿಂದು ಎಲ್ಲೈತಿ? ನಂದು ಇಲ್ಲೈತಿ. ಇಲ್ಲಿದ್ದೀನಪ್ಪ ಅಂತಂದರೆ ಪ್ರಾರಂಭ ಬಿಂದು ಇಲ್ಲಿದೆ ಅಂತಂದರೆ ಇವಾಗ ಎಲ್ಲಿದ್ದೀನಿ? ಇಲ್ಲಿದ್ದೀನಿ. ಇದು ಏನಿದು? ಈ ಕಡೆ ಉತ್ತರನೂ ಇಲ್ಲ, ಈ ಕಡೆ ಪೂರ್ವನೂ ಇಲ್ಲ. ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿದ್ದೀನಿ. ಹಾಗಾದರೆ ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿರುವಂಥ ದಿಕ್ಕು ಯಾವುದಿದು? ಈಶಾನ್ಯ ದಿಕ್ಕು. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದೀನಿ? ಇಲ್ಲಿಂದ ನೋಡಿದಾಗ ನಾನು ಯಾವ ದಿಕ್ಕಿನಲ್ಲಿರ್ತೀನಿ? ಈ ಕಡೆ ಉತ್ತರನೂ ಅಲ್ಲ, ಈ ಕಡೆ ಪೂರ್ವನೂ ಅಲ್ಲ. ಇಲ್ಲಿಂದ ನೋಡಿದಾಗ ನಾನು ಎಲ್ಲಿರ್ತೀನಿ? ಈಶಾನ್ಯ ದಿಕ್ಕಿನಲ್ಲಿರ್ತೀನಿ. ಈಶಾನ್ಯ ದಿಕ್ಕು. ಈ ರೀತಿ ನೀವು ನಿಮ್ಮನ್ನು ನೀವು ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಈಸಿ ಆಗುತ್ತೆ.
ನೀವು ಎಷ್ಟು ಕಿಲೋಮೀಟ್ರ್ ಹೋಗ್ತೀರಿ, ಲೆಫ್ಟ್ ಯಾವುದು ಹೊಳ್ತೀರಾ, ಅವಾಗ ರೈಟ್ ಯಾವುದು ಹೊಳ್ತೀರಾ ಅಂತ ನಿಮ್ಗೆ ಈಸಿಯಾಗಿ ಆರಾಮಾಗಿ ಬಿಡಿಸ್ಬೋದು ನೀವು. ಬನ್ನಿ ಇದೇ ಥರ ಮತ್ತೆ ಇನ್ನೊಂದು ಪ್ರಶ್ನೆಗಳು ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 2 ಕಿಲೋಮೀಟರ್ ನಡೆದು ನಂತರ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಆತನು ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ? ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಇದನ್ನು ಒಂದೊಂದಾಗಿ ಬಿಡಿಸ್ಕೊತ ಹೋಗೋಣಂತ. ನೋಡಿ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ ಹೊರಟಿದ್ದಾನೆ, 2 ಕಿಲೋಮೀಟರ್ ನಡೀತಾನೆ. ಅದು ನಾನೇ ಅಂತ ಅನ್ಕೋತೀನಿ. ನಾನೇನು ಮಾಡ್ತೀನಪ್ಪ ಅಂತಂದ್ರೆ, ಈ ನಿರ್ದಿಷ್ಟ ಪಾಯಿಂಟ್ ಅದು ಸೆಂಟರ್ ಪಾಯಿಂಟ್ ಅಂತ ತಗೋತೀನಿ. ಈ ಸೆಂಟ್ರ್ ಪಾಯಿಂಟ್ದಿಂದ ನಿರ್ದಿಷ್ಟ ಸ್ಥಳದಿಂದ 2 ಕಿಲೋಮೀಟರ್ ನಡಿತೀನಿ ಉತ್ತರಕ್ಕೆ ಎಷ್ಟು 2 ಕಿಲೋಮೀಟರ್ ನಡೆದ ನಂತರ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ಇರುತ್ತೆ. ಈಗ ಉತ್ತರಕ್ಕೆ ಹೋಗ್ಬೇಕಾದಾಗ ನಾನು ಎಡ ಯಾವುದಾಗಿರ್ತೈತಿ, ಈ ಕಡೆ ಆಗಿರ್ತೈತಿ. ಈ ಕಡೆ ಏನು ಮಾಡ್ತೀನಿ, 8 ಕಿಲೋಮೀಟರ್ ನಡಿತೀನಿ. ಇದು 2 ಕಿಲೋಮೀಟರ್ ನಡೆದೆ. ಆಮೇಲೆ ಲೆಫ್ಟ್ ಹೊಳ್ಳಿಕಿಶನ್ ಎಡಕ್ಕೆ ಹೊಳ್ಳಿಕಿಶನ್ 8 ಕಿಲೋಮೀಟರ್ ನಡಿತೀನಿ. 8 ಕಿಲೋಮೀಟರ್ ನಡೆದ. ಮತ್ತೆ ತನ್ನ ಎಡಕ್ಕೆ ತಿರುಗಿ, ಮತ್ತೆ ನನ್ನ ಎಡ ಅಂತಂದ್ರೆ ಯಾವುದಾಗಿರ್ತೈತಿ, ಇಲ್ಲಿಂದ ಈ ಕಡೆ ಬರಬೇಕಾದಾಗ ನನ್ನ ಎಡ ಯಾವುದಾಗಿರ್ತೈತಿ, ಈಚೆ ಕಡೆ ಆಗಿರ್ತೈತಿ. ಇಲ್ಲಿಂದ ಎಷ್ಟು, ಮತ್ತೆ ನನ್ನ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಇತ್ತು. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್, 6 ಕಿಲೋಮೀಟ್ರ್ ಅಂದರೆ ಇದನ್ನು ಇನ್ನೂ 2 ಸಾರಿ ಎಳಿಬೇಕು. ಇಲ್ಲಿಗೆ ಇದು ಎಷ್ಟಾಯ್ತದೋ 6 ಕಿಲೋಮೀಟ್ರ್ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟ್ರ್ ನಡೆಯುತ್ತಾನೆ ಅಂತ. ಕೊನೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿಂದ ಇಲ್ಲಿ ಬರಬೇಕಾದಾಗ ನನ್ನ ಎಡ ಯಾವುದಾಗಿರ್ತೈತಿ, ಈಚೆ ಕಡೆದ ಎಡ ಆಗಿರ್ತೈತಿ. ಇಲ್ಲಿಂದ ಎಷ್ಟು 8 ಕಿಲೋಮೀಟ್ರ್ ಅಂತ 8 ಕಿಲೋಮೀಟ್ರ್ ಅಂತ ಇಲ್ಲಿ ಬರ್ತೀನಿ. ಇಲ್ಲಿ 8 ಕಿಲೋಮೀಟ್ರ್ ಇದೆ, ಇಲ್ಲಿ 8 ಕಿಲೋಮೀಟ್ರ್. ಅದಕ್ಕೆ ಇಲ್ಲಿಂದ ಆರಂಭ ಆಗಿತ್ತಲ್ಲ, ಇದನ್ನು ಇಲ್ಲಿ ಥರ ಅಷ್ಟೇನು ತೊಗೋಬೇಕಾಗುತ್ತೆ 8 ಕಿಲೋಮೀಟ್ರ್ ಅಂದಾಗ. ಇವಾಗ ನೋಡಿ, ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ. ಇದು ಯಾವ ದಿಕ್ಕಾಗುತ್ತಾ, ಈಚೆ ಕಡೆದು. ಈಚೆ ಕಡೆ ದಿಕ್ಕು ಯಾವುದಾಗಿರ್ತದಪ್ಪ ಅಂತಂದ್ರೆ ಪೂರ್ವ. ಒಂದನೇದು ಆನ್ಸರ ಪೂರ್ವ. ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ. ಇವಾಗ ನೋಡಿ, ನಿಮಗಿದನ್ನು ಅರ್ಥ ಆಗಲಿಲ್ಲ ಅಂದರೆ, ಇದು ಪೂರ್ವ, ಇದನ್ನು ಸೆಂಟ್ರ್ ಪಾಯಿಂಟ್ ತೊಗೊಂಡಾಗ ಇದೇನಾಗಿರುತ್ತೆ, ಪಶ್ಚಿಮ ಆಗಿರುತ್ತೆ. ಇದು ಮೇಲಕ್ಕೆ ಹೋದಂಗೆ ಉತ್ತರ, ಇದು ಕೆಳಗಡೆ ಬಂದಂಗೆ ದಕ್ಷಿಣ. ಈಗ ಹೊರಟಿರೋದು ಯಾವ ಕಡೆ ಮುಖ ಮಾಡಿ ಹೊರಟಿದ್ದಾನೆ ಅಂತಂದಾಗ, ಈಚೆ ಕಡೆ ಹೋದರೆ ಏನಾಗುತ್ತೆ, ಪೂರ್ವ ಬರುತ್ತೆ. ಅದಕ್ಕೆ ಒಂದೇ ಆನ್ಸರ್ ಏನಾಯಿತು, ಪೂರ್ವ ಬಂತು. ಇನ್ನು ಎರಡನೇದು, ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ. ಇಲ್ಲಿ ಪ್ರಾರಂಭ ಬಿಂದು ಅಂದರೆ ಈಗ ಸದ್ಯಕ್ಕೆ ಎಲ್ಲಿದ್ದಾನೆ, ದಕ್ಷಿಣ ಕಡೆ ಇದ್ದಾನೆ. ದಕ್ಷಿಣ ದಿಕ್ಕಿನಲ್ಲಿ. ಎರಡನೇದೇನು, ದಕ್ಷಿಣ ಆಯಿತು. ಮೂರನೇ ನೋಡಿದರೆ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ ತಂದಂಗೆ, ಇವಾಗ ನೋಡಿ, ಉತ್ತರಕ್ಕೆ ಹೋಗ್ತಾನೆ 2 ಕಿಲೋಮೀಟರ್ ನಡೀತಾನೆ. ಅದೇ ಥರ ಇಲ್ಲಿಂದ ಇಲ್ಲಿ ಬರೋಕ್ಕೆ ಎಷ್ಟು 8 ಕಿಲೋಮೀಟ್ರ್ ಆಯಿತು. ಆಮೇಲೆ ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಮತ್ತೆ ಹೊಳ್ಳಿ 8 ಕಿಲೋಮೀಟ್ರ್ ಇರುತ್ತೆ. ಹಾಗಾದರೆ ಈ 8 ಕಿಲೋಮೀಟ್ರ್ ಈ 8 ಕಿಲೋಮೀಟ್ರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಷ್ಟಿದೆ, 6 ಇದೆ. ಈ 6ರಲ್ಲಿ ಈ 2 ತೆಗೆದಾಗ ಇಲ್ಲಿ ಎಷ್ಟು ಉಳಿತಾ, 4 ಕಿಲೋಮೀಟ್ರ್. 4 ಕಿಲೋಮೀಟ್ರ್ ಆಗುತ್ತಾ. ಆನ್ಸರ್ ಬಂದುಬಿಟ್ಟು 4 ಕಿಲೋಮೀಟ್ರ್. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ದಕ್ಷಿಣಕ್ಕೆ ಮುಖ ಮಾಡಿ 6 ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆ ವ್ಯಕ್ತಿ ನಾನೇ ಅಂತ ಅನ್ಕೋತೀನಿ. ನಾನೇ ಅಂತ ಅಂದ್ಕೊಂಡಾಗ ಇದು ಸೆಂಟ್ರ್ ಪಾಯಿಂಟ್, ನಿರ್ದಿಷ್ಟ ಸ್ಥಳ ಅಂದ್ರಲ್ಲ, ಅದನ್ನು ಸೆಂಟ್ರ್ ಪಾಯಿಂಟ್ ಅಂತ ಅನ್ಕೋತೀನಿ. ಅದನ್ನು ಅಂದ್ಕೊಂಡಾಗ ದಕ್ಷಿಣಕ್ಕೆ ಮುಖ ಮಾಡಿ 6 ಕಿಲೋಮೀಟರ್ ನಡಿತೀನಿ. ಇದು ದಕ್ಷಿಣ. ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡಿತೀನಿ. 6 ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್. ಇಲ್ಲಿಂದ ಇಲ್ಲಿ ಬರಬೇಕಾದಾಗ ನನ್ನ ಬಲ ಯಾವುದಾಗಿರ್ತೈತಿ, ಈ ಕಡೆ ಬಲ ಆಗಿರ್ತೈತಿ, ಈ ಕಡೆ ಎಡ ಆಗಿರ್ತೈತಿ. ಹಾಗಾದ್ರೆ ಬಲ ಈ ಕಡೆ ಆಗಿತ್ತಪ್ಪ ಅಂದರೆ ಎಷ್ಟು ಕಿಲೋಮೀಟರ್ ನಡಿತೀನಿ, 3 ಕಿಲೋಮೀಟ್ರ್.
ಇದು 3 ಕಿಲೋಮೀಟ್ರ್ ನಡೆದೆ. 3 ಕಿಲೋಮೀಟ್ರ್ ನಡೆದ ನಂತರ ಮತ್ತೆ ತನ್ನ ಬಲಕ್ಕೆ ತಿರುಗಿ ಇಲ್ಲಿಂದ ಇಲ್ಲಿ ಬರಬೇಕಾದ ಬಲ ಯಾವುದಾಗಿರ್ತೈತಿ? ಮೇಲ್ಗಡೆ ಆಗಿರ್ತೈತಿ. ಇದು ಬಲ ಆಗಿರ್ತೈತಿ, ಕೆಳಗಡೆ ಎಡ ಆಗಿರ್ತೈತಿ. ಎಷ್ಟು? 4 ಕಿಲೋಮೀಟ್ರ್ ನಡೀತೀವಿ. 4 ಕಿಲೋಮೀಟ್ರ್ ನಡೆದು ಮತ್ತೆ ತನ್ನ ಬಲಕ್ಕೆ ತಿರುಗಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದಾಗ ನನ್ನ ಬಲ ಯಾವುದಾಗಿರ್ತೈತಿ? ಈಚೆ ಕಡೆ ಬಲ ಆಗಿರ್ತೈತಿ, ಈ ಕಡೆ ಎಡ ಆಗಿರ್ತೈತಿ. ಈ ಕಡೆ ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟ್ರ್? 8 ಕಿಲೋಮೀಟ್ರ್ ನಡೀತೀನಿ ಅಂತ. ಇದು ನೋಡಿ, ಇದು 3 ಕಿಲೋಮೀಟ್ರ್ ಅಂದರೆ ಇಲ್ಲಿ 3 ಕಿಲೋಮೀಟ್ರ್ ಇರುತ್ತೆ. ಇದನ್ನು ಏನು ಮಾಡ್ತೀನಿ? ಇದನ್ನು 5 ಕಿಲೋಮೀಟ್ರ್ ಹೆಚ್ಚಿಗೆ ಮಾಡ್ಕೊತೀನಿ. 5 ಕಿಲೋಮೀಟ್ರ್. ಒಟ್ಟು ಎಷ್ಟಾಯಿತು? 8 ಕಿಲೋಮೀಟರ್ ಆಯಿತು. ಈ 8 ಕಿಲೋಮೀಟ್ರ್ ನಡೆದ ನಂತರ ಕುಣಿಯಲ್ಲಿ ತನ್ನ ಎಡಕ್ಕೆ ತಿರುಗಿ 6 ಕಿಲೋಮೀಟ್ರ್ ನಡೆಯುತ್ತೇನೆ. ಇಲ್ಲಿಂದ ಎಡಕ್ಕೆ ತಿರುಗುತ್ತೀನಿ ಅಂತಂದ್ರೆ, ಎಡಕ್ಕೆ ತಿರುಗೋದು ಅಂದರೆ ಯಾವುದು? ಮೇಲ್ಗಡೆ, ಬಲಕ್ಕಂದ್ರೆ ಕೆಳಗಡೆ. ಇಲ್ಲಿಂದ 6 ಕಿಲೋಮೀಟ್ರ್ ಇಷ್ಟು ಸಾಕು. 6 ಕಿಲೋಮೀಟ್ರ್ ನಡೆಯುತ್ತೇನೆ. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಇದನ್ನು ನಾನು ಸೆಂಟರ್ ಪಾಯಿಂಟ್ ಅಂದಾಗ ಇದೇನಾಗಿರ್ತೈತಿ? ಈ ಕಡೆ ಪಶ್ಚಿಮ, ಈ ಕಡೆ ಪೂರ್ವ, ಈ ಕಡೆ ಏನಾಗಿರ್ತೈತಿ? ಉತ್ತರ ಆಗಿರ್ತೈತಿ. ಇದು ದಕ್ಷಿಣ. ಈ ಕಡೆ ಉತ್ತರದಲ್ಲಿಯೂ ಇಲ್ಲ, ಈ ಕಡೆ ಪೂರ್ವದಲ್ಲಿಯೂ ಇಲ್ಲ. ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿದ್ದೀನಿ. ಹಾಗಾದ್ರೆ ಮಧ್ಯದಲ್ಲಿರುವಂಥ ಉಪದಿಕ್ಕು ಯಾವುದು? ಈಶಾನ್ಯ. ಇದೇನಾಗಿರ್ತೈತಿ? ಈಶಾನ್ಯ.